ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುವುದನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕನ್ನಡ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಸೋಮವಾರ ಕಾರವಾರ ನಗರದ ಸುಭಾಷ್ ವೃತ್ತದ ಬಳಿ ಪ್ರತಿಭಟನೆ ನಡೆಸಲಾಯಿತು. ಕೈಯಲ್ಲಿ ಕೊಡ ಹಿಡಿದು ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ರಾಜ್ಯದಲ್ಲಿ ಜಲ ಸಂಕಷ್ಟ ಇರುವ ಸಂದರ್ಭದಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಬಿಡಬಾರದು ಎಂದು ಆಗ್ರಹಿಸಿದರು. ಮಳೆ ಕೊರತೆಯಿಂದ ರೈತರು ಸಂಕಷ್ಟದಲ್ಲಿದ್ದು ನೀರು ಬಿಡುಗಡೆ ಮಾಡದಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಪ್ರತಿಭಟನಾಕಾರರು ರಸ್ತೆ ಮಧ್ಯೆ ಕುಳಿತು ತಮಿಳುನಾಡು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ ಪರಿಣಾಮ ಸುಮಾರು ಅರ್ಧ ಗಂಟೆ ಕಾಲ ಸಂಚಾರಕ್ಕೆ ಅಡಚಣೆ ಉಂಟಾಯಿತು. ಬಳಿಕ ಪೊಲೀಸರು ಪರ್ಯಾಯ ಮಾರ್ಗದಲ್ಲಿ ವಾಹನ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಿದರು. ಈ ವೇಳೆ ಮಾತನಾಡಿದ ಕರಾವಳಿ ಜಿಲ್ಲಾಧ್ಯಕ್ಷ ಅರುಣ್ ಹರ್ಕಡೆ, ಕಾವೇರಿ ನೀರಿನ ವಿಚಾರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದ ಈ ಸಲ ಕಪ್ ನಮ್ಮದೇ ಎಂಬ ಹೇಳಿಕೆಗೆ ಪ್ರತಿಕ್ರಿಯಿಸಿ, ಕಪ್ ಯಾವಾಗಲೂ ನಮ್ಮದೇ, ಕರ್ನಾಟಕವೇ ಕಪ್ ಗೆಲ್ಲುವ ನೆಲ ಎಂದು ತಿರುಗೇಟು ನೀಡಿದರು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಕಾವೇರಿ ನೀರು ಬಿಡಬಾರದು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ತಮಿಳುನಾಡು ಸರ್ಕಾರಕ್ಕೆ ಬೇಕೇ ಬೇಕು. ಕರ್ನಾಟಕ ರಕ್ಷಣಾ ವೇದಿಕೆಗೆ ನಾವು ತಮಿಳುನಾಡಿಗೆ ನೀರು ಬಿಡೋದು ವಿಚಾರದಲ್ಲಿ ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ ಇಲ್ಲಿ. ಯಾಕಂದರೆ ತಮಿಳುನಾಡು ನೀರು ಕೊಡೋದು ಸರಿಯಲ್ಲ. ಯಾಕಂದರೆ ಅಲ್ಲಿ ರೈತರಿಗೆ ನೀರಿಲ್ಲ. ನಮ್ಮ ಕರ್ನಾಟಕದಲ್ಲಿ ನೀರು ಮಳೆ ಕಮ್ಮಿ ಇರೋದ್ರಿಂದ ನೀರಿನ ಅಭಾವ ಕಮ್ಮಿ ಇದೆ. ಅವರು ಬೇಡಿಕೆ ಇಟ್ಟದ್ದು ನೀರು. ಬಟ್ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇದರ ಮಧ್ಯವಹಿಸಿ ಕೇಂದ್ರ ಸರ್ಕಾರ ನೀರು ಬಿಡಬೇಕು. ಇನ್ನೊಂದೇನು, ತಮಿಳುನಾಡು ವ್ಯಕ್ತಿ ಒಬ್ಬ ಹೇಳ್ತಾನೆ, ಕರ್ನಾಟಕ ಈ ಸತಿ ಕಪ್ ನಮ್ದು ಅಂದ. ಕರ್ನಾಟಕ ಯಾವಾಗಲೂ ಕಪ್ ನಮ್ಮದೇ ಆಗಿರ್ತದೆ. ಯಾವಾಗಲೂ ಕರ್ನಾಟಕ ಇರೋದೇ ಕಪ್ ಗೆಲ್ಲೋಕ್ಕೆ. ಆ ವ್ಯಕ್ತಿಗೆ ನಾನು ತಮಿಳುನಾಡು ವ್ಯಕ್ತಿಗೆ ಹೇಳ್ತಾ ಇದ್ದೇನೆ, ಅಲ್ಲಿ ಯಾರೋ ಅವನು ಸ್ಪೀಚ್ ಮಾಡಿದ್ದಾನೆ, ಮಾತಾಡಿದಾನಲ್ಲ, ಅವನಿಗೆ ಇಲ್ಲಿಂದ ಹೇಳ್ತಾನೆ, ಯಾವಾಗಲೂ ಕಪ್ ಕರ್ನಾಟಕ ಆಗಿರ್ತದೆ. ನೀರು ಯಾವ ಕಾರಣಕ್ಕೂ ನಾವು ಬಿಟ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ರೈತರಿಗೆ ನೀರಿಲ್ಲ, ಅಲ್ಲಿ ಇರೋದು ಈ ಬೆಳೆ ಎಲ್ಲ ನೀರು ಇಲ್ಲದೆ ಇದಾಗಿದೆ. ಅದಕ್ಕೆ ನಾವು ಈ ಸದ್ಯಕ್ಕೆ ನೀರು ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಇದು ತಮಿಳುನಾಡು ಸರ್ಕಾರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಚ್ಚರಿಕೆ ನೀಡ್ತಾ ಇದ್ದೀವಿ. ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಈ ಹೋರಾಟವನ್ನು ಏನು ಇಟ್ಕೊಂಡಿದ್ದೇವೆ, ಕಾವೇರಿ ವಿಚಾರವಾಗಿ. ಕಾವೇರಿ ನಾವು ನಮಗೆ ನೀರಿಲ್ಲ, ಕಾವೇರಿ ತಮಿಳುನಾಡಕ್ಕೆ ಬಿಟ್ಕೊಡ್ಬೇಕಂದ್ರೆ ನಮ್ಮ ಕೈಲಿ ಸಾಧ್ಯವಿಲ್ಲ. ಯಾಕಂತಂದ್ರೆ ನಮ್ಮ ರೈತರು, ನಮ್ಮ ರಾಜ್ಯದ ರೈತರು ಎಷ್ಟೋ ಜನ ಬಡವರು ಇನ್ನೂ ಮಟ್ಟ ಅವರು ಯಾವ ಥರ ಬೆಳಿಬೇಕು, ಯಾರ ಬೆಳೆಸ್ಕೋಬೇಕು ಅನ್ನುವಂಥ ಇನ್ನೂ ಗೊಂದಲದಲ್ಲಿದ್ದಾರೆ, ತೊಂದರೆಯಲ್ಲಿದ್ದಾರೆ. ಹಾಗಾಗಿ ಈ ಒಂದು ಹೋರಾಟ ಏನು ಹಮ್ಮಿಕೊಂಡಿದ್ದೇವೆ, ಈ ಒಂದು ರಾಜ್ಯ ಸರ್ಕಾರ ಏನಿದೆ ದುರ್ಬಳಕೆ ಮಾಡ್ಕೋತಾ ಇದೆ. ನಮ್ಮ ಒಂದು ಕಾವೇರಿ ತಮ್ಮ ರಾಜಕೀಯಕ್ಕೆ ದುರ್ಬಳಕೆ ಮಾಡ್ಕೋತಾ ಇದೆ. ಮುಂದಿನ ದಿನದಲ್ಲಿ ಈ ದುರ್ಬಳಕೆ ಅವರು ಮಾಡ್ಕೋಬಾರ್ದು. ಒಂದು ರಾಜ್ಯ ಸರ್ಕಾರಕ್ಕೆ ನಾವು ಕೂಡ ಹೇಳಕ್ಕೇನು ಇಷ್ಟಪಡ್ತೇವೆ ಅಂದರೆ, ನಮ್ಮ ರಾಜ್ಯದ ನಮ್ಮ ಮುಖ್ಯಮಂತ್ರಿ ಆದಂಥ ನಮ್ಮ DK ಶಿವಕುಮಾರ್ ಏನಿದ್ದಾರೆ, ಅವರಿಗೆ ನಂಬಿಕೊಂಡು ಜನ ಇದ್ದಾರೆ ನಮ್ಮ ರಾಜ್ಯದಲ್ಲಿ. ಅವರು ನಮ್ಮ ಕಾವೇರಿಗಾಗಲಿ, ಜನಸಂಖ್ಯೆಗಾಗಲಿ, ಜನರಿಗಾಗಲಿ, ಕನ್ನಡಿಗರಿಗಾಗಲಿ ಅವರು ಮೋಸ ಮಾಡಬಾರ್ದು. ಯಾಕಂದ್ರೆ ಅವ್ರಿಗೆ ನಂಬಿಕೊಂಡು ಎಷ್ಟೋ ಜನ ನಾವು ಕೆಲವೊಂದು ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ನಮ್ಮ ರೈತರು ಕೂಡ ಎಷ್ಟೋ ಬರಗಾಲದಲ್ಲಿ ಇಟ್ಕೊಂಡು ನಮ್ಮ ಕಾವೇರಿಯಲ್ಲಿ ನೀರಿಲ್ದಾಗ ಮಾಡಿದ್ದಾರೆ. ನಾವು ಸ್ವಾಮಿ, ನಾವು ನೀರು ಹನಿ ಹನಿ ಕುಡಿದ್ರೆ ಹಳ್ಳ ಅಂತ ಹೇಳ್ಬಿಟ್ಟು ನಮ್ಮ ಕಾವೇರಿಗೆ ಹಂಗೂ ನಾವು ಕಾಪಾಡ್ಕೊಂಡಿದ್ದೇವೆ. ಅದಕ್ಕೋಸ್ಕರ ನಾವು ಈ ನೀರು ಬಿಡಕ್ಕೆ ಸಾಧ್ಯವಿಲ್ಲ. ತಮಿಳುನಾಡಿಗೆ ನಾವು ಹೇಳ್ತೇವೆ, ಈ ಸಲ ಕಪ್ ಅವ್ನು ಮಾಡ್ಕೋತೀವಿ. ಕಪ್ ಯಾವಾಗೂ ನಿಮ್ದಾಗಂಗಿಲ್ಲ. ಸರ್ಕಾರ, ತಮಿಳುನಾಡು ಸರ್ಕಾರಕ್ಕೆ ಕಪ್ ಯಾವಾಗೂ ನಿಮ್ದಾಗೋದಿಲ್ಲ ಅಂತ ಹೇಳಕ್ ನಾವು ಇಷ್ಟಪಡ್ತೇವೆ. ಈ ಕಪ್ಪು ನಿಮ್ದಾಗಂಗಿಲ್ಲ, ಕಾವೇರಿ ನೀರು ಕೂಡ ನಿಮ್ದಾಗಂಗಿಲ್ಲ. ಯಾಕಂತಂದ್ರೆ ಕಾವೇರಿ ನಮ್ಮದು, ನಮಗೆ ಕುಡಿಲಿಕ್ಕೆ ನೀರ ಅಂದ್ರೆ ನಿಮ್ಮ ಒಂದು, ಈಗ ನೀವು ಆರಿಸಿ ಬಂದಂತ ವ್ಯಕ್ತಿ, ನೀವು ಸರ್ಕಾರಕ್ಕೆ ನಿಮ್ದೇನ ಇವ್ರು ಬಂದಿದಾರಲ್ಲ ವಿಜಯ್ ತಲ್ಪಟ್ಟಿ ಅಂತೇಳಿ, ಅವರು ಅವ್ರದ್ದೇನ ದೇಶಕ್ಕೆ ಅವ್ರು ತಮಿಳ್ನಾಡಕ್ಕೆ ಬಂದಿದಾರಲ್ಲ ಆರಿಸ್ಬಿಟ್ಟು, ಅವ್ರು ಬಂದ್ಕ್ಯಾರ ನಮ್ಮ ಒಂದು ಕಾವೇರಿ ನದಿ ಮೇಲೆ ಅವ್ರ ಕಣ್ಣು ಹಾಕಿದಾರಂದ್ರೆ ಅದು ತಪ್ಪ ಕಲ್ಪನೆ. ಅವರು ಮಾಡಬಾರ್ದು. ನಾವು ಸರ್ಕಾರಕ್ಕೆ, ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಹೇಳ್ತೇವೆ, ನಮ್ಮ DK ಶಿವಕುಮಾರ್ಗೆ ಹೇಳ್ತೇವೆ, ಮುಂದಿನ ದಿನದಲ್ಲಾಗ್ಲಿ, ಈಗೂ ಆಗ್ಲಿ, ಯಾವಾಗೂ ಆಗ್ಲಿ ನಮ್ಮ ಕಾವೇರಿ ನೀರು ನಾವು ಬಿಟ್ಟುಕೊಡೋದಿಲ್ಲ. ಪ್ರತಿಭಟನೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಣಪತಿ ನಾಯ್ಕ್, ಯುವ ಘಟಕದ ಅಧ್ಯಕ್ಷ ಮಂಜುನಾಥ್ ನಾಯಕ್, ಶ್ರೀಕಾಂತ್ ಪಟ್ಗಾರ್, ಶ್ರೀಪಾದ್ ಶೇಟ್, ನೀಲಾ ಮಾದರ್, ಅಶೋಕ್ ಮಾನೆ, ಬಸವರಾಜ ಬಂಡಿಗೇರಿ ಮಠ, ವಿಠಲ ಪಟ್ಗಾರ್ ಸೇರಿದಂತೆ ಹಲವು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.